ಹೇ ಗಾಯ್ಸ್, ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ವೈನ್ ಮೇಕಿಂಗ್ ಪ್ರೋಸೆಸನ್ನು ನೋಡ್ಬೋದು. ಅಂದರೆ ಗ್ರೇಪ್ಸನ್ನು ಕ್ರಷ್ ಮಾಡೋದ್ರಿಂದ ಸೆಕೆಂಡರಿ ಪರ್ಮಿಟೇಷನ್ ಇರೋ ತನಕ ನೋಡ್ಬೋದು. ಮತ್ತು ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಆಲ್ಕೋಹಾಲ್ ವೈನು ಮತ್ತು ನಾನ್ ಆಲ್ಕೋಹಾಲ್ ವೈನು ಎರಡೂ ರೆಸಿಪಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು 2 ಥರ ವೈನ್ ಮಾಡಿದ್ದೀನಿ ಇಲ್ಲಿ. ಮತ್ತು ನಿಮಗೆ ಗೊತ್ತಿದೆ, ಈ ವಿಡಿಯೋ ಸ್ವಲ್ಪ ಲಾಂಗ್ ಇದೆ ಮತ್ತು ನಾನು ಮಾತಾಡೋದಕ್ಕೂ ಮತ್ತು ನಂದು ಪ್ರೋಸೆಸ್ ಏನಿದೆ ವೈನ್ ಮೇಕಿಂಗು ಅದಕ್ಕೆ ಅಂದರೆ ಮ್ಯಾಚ್ ಆಗ್ತಾಯಿಲ್ಲ ಅಂತ. ಮತ್ತು ಗಾಯ್ಸ್, ವೈನ್ ಮಾಡೋದು ತುಂಬ ಕಷ್ಟ ಪ್ರೋಸೆಸ್ಸು, ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು, ತುಂಬ ಪೇಷನ್ಸ್ ಬೇಕಾಗುತ್ತೆ. ಅಂದರೆ ನಾವು ವೈನನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತೀವಲ್ವ, ಅಷ್ಟೊಂದು ಈಸಿ ಇರೋಲ್ಲ ಪ್ರೋಸೆಸ್ಸು, ಕಷ್ಟ ಇರುತ್ತೆ. ತುಂಬ ಜನಕ್ಕೆ ಅನಿಸ್ಬೋದು ಏನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ವೈನ್ ಮಾಡೋದು, ಅದ್ರ ಬದಲು ಹೊರಗಡೆ ಹೋಗಿ ತೊಗೊಂಡು ಬರ್ಬೋದು ಅಂತ ನನಗೂ ಒಂದೊಂದು ಸಲ ಅನಿಸುತ್ತೆ. ಬಟ್ ನನಗೆ ವೈನ್ ಮಾಡೋದು ತುಂಬ ಇಷ್ಟ ಆಯಿತಾ. ಸೊ ಅದಕ್ಕೋಸ್ಕರ ನಾನು ವೈನನ್ನು ಮಾಡ್ಕೊಂಡು ಹೋಗ್ತೀನಿ. ಯಾವಾಗಲೂ ನಾನು ವೈನ್ ಮಾಡ್ತೀನಿ. ಹೊರಗಡೆ ಅಷ್ಟೊಂದು ನಾನು ಬೈ ಮಾಡಲ್ಲ. ತುಂಬ ರೇರು, ಅಂದರೆ ಬೇರೆ ಫ್ಲೇವರ್ ಮಾತ್ರ ನಾನು ವೈನನ್ನು ಹೊರಗಡೆಯಿಂದ ತರಿಸ್ಕೊತೀನಿ. ಆದರೆ ರೆಡ್ ವೈನ್ ಏನಿದೆ ಅದನ್ನು ನಾನೇ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ರೈಸು ಮತ್ತು ರೋಸ್ ವೈನು ಮಾಡಿದ್ದೀನಿ. ಸೊ ಅದು ಖಾಲಿಯಾಗಿದೆ. ಮತ್ತು ಇನ್ನೊಂದು ಸಲ ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಗಾಯ್ಸ್, ನನಗೆ ಗ್ರೇಪ್ಸ್ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರ ತೋಟದಲ್ಲಿ ಸಿಗುತ್ತೆ ಆಯಿತಾ. ನೀವು ಹೊರಗಡೆ ತೊಗೊಂಡು ಬರ್ಬೋದು. ಇದು ತೋಟದಿಂದ ಕಿತ್ಕೊಂಡು ಬಂದಿರೋದ್ರಿಂದ ನಾನು ದ್ರಾಕ್ಷಿನ ನಾನು ತೊಳಿತಾ ಇಲ್ಲ. ಆ್ಯಕ್ಚುಲಿ ದ್ರಾಕ್ಷಿನ ಹಾಗೆ ಹಾಕಬೇಕು, ತೊಳಿಬಾರ್ದು ವೈನ್ ಮಾಡಬೇಕಾದ್ರೆ. ನೀವೇನಾದರೂ ಹೊರಗಡೆ ಎಲ್ಲ ತೊಗೊಂಡು ಬರ್ತೀರಾ ಮಾರ್ಕೆಟಲ್ಲಿ ಅಂದರೆ ಅವರೆಲ್ಲ ಏನು ಹೇಳ್ತಾರೆ, ಮೆಡಿಸನ್ ಎಲ್ಲ ಹಾಕಿರ್ತಾರೆ ಅದನ್ನು ಕಲರ್ ಬರ್ಸೋದಕ್ಕೆ, ಹಣ್ಣಾಗೋದಕ್ಕೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ತೊಳಿಬೇಕಾಗುತ್ತೆ. ಅಂದರೆ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ಮಾಡಬೇಕು. ಅಂದರೆ ಒಂದೇ ಒಂದು ಡ್ರಾಪು ನೀರು ಇರೋಂಗಿಲ್ಲ. ಸೊ ನೀರೇನಾದರೂ ಸ್ವಲ್ಪ ಹೋಯ್ತು ಅಂದರೆ ವೈನ್ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಅಂದರೆ ಸ್ಟೋರ್ ಬ್ರಾಟ್ ಎಲ್ಲ ವಾಟರ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಬಟ್ ಅದು ಟೇಸ್ಟು ಅಷ್ಟೊಂದು ಅಥೆಂಟಿಕ್ ಇರೋಲ್ಲ ಆಯಿತಾ. ವೈನು ಯಾವತ್ತೂ ನೀರು ಹಾಕದೆ ಮಾಡಬೇಕು. ಅಂದರೆ ಅದು ಒರಿಜಿನಲ್ ಟೇಸ್ಟು ಇರಬೇಕು ಆಯಿತಾ. ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಸೊ ಅದು ನಾನು ದ್ರಾಕ್ಷಿನ ತೊಳೆದಿಲ್ಲ. ಸೊ ಹಾಗೆ ನಾನು ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರು ಹೆಲ್ಪ್ ತೊಗೊಂಡು ಗ್ರೇಪ್ಸನ್ನು ಕ್ರಷ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನನ್ನ ಹತ್ರ ವುಡನ್ ಬ್ಯಾರಿಯಲ್ಲಿಲ್ಲ. ಆ್ಯಕ್ಚುಲಿ ವುಡನ್ ಬ್ಯಾರಿಯಲ್ಲೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವೈನು, ಫ್ಲೇವರ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ನಾನಿಲ್ಲಿ ಊಜಿ ಅಥವಾ ಮಡಿಕೆ ಯೂಸ್ ಮಾಡ್ತೀನಿ, ಅದಷ್ಟೇ ಇರೋದು ನನ್ನ ಹತ್ರ. ಬಟ್ ನಿಮ್ಮ ಹತ್ರ ಕಂಟೈನರ್ಸ್ ಇರುತ್ತಲ್ವ, ಪ್ಲಾಸ್ಟಿಕ್ಕು ಅಥವಾ ಏನು ಹೇಳ್ತಾರೆ ಗ್ಲಾಸ್ ಜಾರು ಅದೆಲ್ಲ ಇದ್ದರೆ ಅದರಲ್ಲಿ ನೀವು ಮಾಡ್ಬೋದು. ನಾನು ಇಲ್ಲಿ 2 ಥರ ವೈನ್ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳಿದಾಗೆ. ಒಂದು ನಾನ್ ಆಲ್ಕೋಹಾಲಿಕ್ಕು ಮತ್ತು ಆಲ್ಕೋಹಾಲಿಕ್ಕು. ಸೊ ಜಾಸ್ತಿ ಬಂದುಬಿಟ್ಟು ಆಲ್ಕೋಹಾಲಿಕ್ ವೈನ್ ಮಾಡ್ತಾಯಿದ್ದೀನಿ, ಏಕೆಂದರೆ ನಾವೆಲ್ಲ ಜಾಸ್ತಿ ಆಲ್ಕೋಹಾಲಿಕ್ ವೈನೇ ಕನ್ಸ್ಯೂಮ್ ಮಾಡೋದು. ಇದಕ್ಕೆ ಬಂದುಬಿಟ್ಟು ನಾನು ಶುಗರು ಮತ್ತು ಈಸ್ಟನ್ನು ಯೂಸ್ ಮಾಡ್ತೀನಿ ಆಲ್ಕೋಹಾಲ್ ವೈನ್ಗೆ. ಈಸ್ಟ್ ಅಂದರೆ ಎಲ್ಲ ಥರ ಈ ಬೇಕಿಂಗ್ ಎಲ್ಲ ಹಾಕ್ತೀವಲ್ವ ಆ ಥರ ಈಸ್ಟ್ ಅಲ್ಲ, ವೈನ್ ಈಸ್ಟ್ ಅಂತಲೇ ಬರುತ್ತೆ. ನೀವು ಅದನ್ನು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಮತ್ತು ಶುಗರು ನೀವು ಯಾವ ಕ್ವಾಂಟಿಟಿಯಲ್ಲಿ ಶುಗರ್ ಯೂಸ್ ಮಾಡ್ತೀರಾ, ಅಂದರೆ ನಿಮಗೆ ಜಾಸ್ತಿ ಆಲ್ಕೋಹಾಲಿಕ್ ಕಂಟೆಂಟ್ ಬೇಕಂದರೆ ಜಾಸ್ತಿ ಶುಗರ್ ಯೂಸ್ ಮಾಡ್ಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪ ಶುಗರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 50 kg 60 kg ಗ್ರೇಪ್ಸ್ಗೆ ಒಂದು 2 kg ಅಷ್ಟೇ ಶುಗರನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ಈಸ್ಟ್ ಬಂದುಬಿಟ್ಟು ಒಂದು 20 ಗ್ರಾಮ್ ಯೂಸ್ ಮಾಡಿದ್ದೀನಿ ಆಯಿತಾ. ಈಸ್ಟು ನೀವು ಅಷ್ಟೇ ಜಾಸ್ತಿ ಈಸ್ಟ್ ಹಾಕೋಂಗಿಲ್ಲ. ಜಾಸ್ತಿ ಈಸ್ಟ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಇದು ವೈನ್ ಎಲ್ಲ ಮೆಡಿಸನ್ ಸ್ಮೆಲ್ಲು ಅಥವಾ ಈ ವಿನೆಗರ್ ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ ಆಯಿತಾ, ಸ್ಪಾಯ್ಲ್ ಆಗಿಬಿಡುತ್ತೆ. ಅದಕ್ಕೆ ಈಸ್ಟನ್ನು ನೋಡ್ಕೊಂಡು ಹಾಕಬೇಕು ಆಯಿತಾ. ಮತ್ತು ಗಾಯ್ಸ್, ಇದು ನಾನ್ ಆಲ್ಕೋಹಾಲಿಕ್ ವೈನ್ ಏನಿದೆ ಅದಕ್ಕೆ ಈಸ್ಟು ಅಥವಾ ಶುಗರ್ ಏನೂ ಯೂಸ್ ಮಾಡೋಂಗಿಲ್ಲ, ಅದನ್ನು ಹಾಗೆ ಫರ್ಮೆಂಟೇಷನ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಆಲ್ಕೋಹಾಲಿಕ್ ವೈನ್ಗೆ ಶುಗರ್ ಮತ್ತು ಈಸ್ಟ್ ಹಾಕಿದ್ದೀನಲ್ವ, ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಡಿಲ್ಲ ಅಂದರೆ ಇದು ಸರಿಯಾಗಿ ಫರ್ಮೆಂಟೇಷನ್ ಆಗೋಲ್ಲ ಆಯಿತಾ. ಸೊ ಅದಕ್ಕೆ ಮೇಕ್ ಶೋರ್ ನೀವು ಚೆನ್ನಾಗಿ ಕಲಿಸ್ತೀರಾ ಅಂತ ಹೇಳ್ಬಿಟ್ಟು. ಅಂದರೆ ಸ್ವಲ್ಪ ಮಾಡಿದ್ರೆ ಕಲಿಸೋದಕ್ಕೆ ಈಸಿ ಆಗುತ್ತೆ. ನಾನು ಜಾಸ್ತಿ ಮಾಡೋದ್ರಿಂದ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ ನಾನು. ಮತ್ತು ಇದನ್ನು ನಾವು ಚೆನ್ನಾಗಿ ಕ್ಲೋಸ್ ಮಾಡಬೇಕಂದ್ರೆ ಸ್ವಲ್ಪನೂ ಗಾಳಿ ಹೋಗಬಾರ್ದು. ಸೊ ಗಾಳಿ ಹೋದರೆ ವೈನೆಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ. ಇದನ್ನು ನಾವು ಒಂದು 4 ಡೇಸ್ ತನಕ 5 ಡೇಸ್ ತನಕ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಅಂದರೆ ಪ್ರತಿದಿನ ಓಪನ್ ಮಾಡಿಬಿಟ್ಟು, ಏಕೆಂದರೆ ವೈನು ಕೆಳಗಡೆ ಮಾತ್ರ ಫರ್ಮೆಂಟೇಷನ್ ಆಗುತ್ತೆ ಮತ್ತು ಮೇಲೆ ಅದು ಪಲ್ಪ್ಸು ಅದೆಲ್ಲ ಹಾಗೆ ಇರುತ್ತೆ, ಅದು ಫರ್ಮೆಂಟೇಷನ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಪ್ರತಿದಿನ ನಾವು ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಕ್ಲೋಸ್ ಮಾಡಿಬಿಡ್ಬೇಕು ಆಯಿತಾ. ಸ್ವಲ್ಪನೂ ಗಾಳಿ ಹೋಗೋಕ್ಕೆ ಬಿಡಬಾರ್ದು. ನಾನು 3 ಡೇಸ್ ಅಷ್ಟೇ ಕಲಿಸಿದ್ದು, ಏಕೆಂದರೆ ಪ್ರತಿದಿನ ನಾನು ಮಣ್ಣೆಲ್ಲ ಕಲಿಸ್ಬಿಟ್ಟು ಮತ್ತು ಅದನ್ನೆಲ್ಲ ಕ್ಲೋಸ್ ಮಾಡೋದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತೇಳ್ಬಿಟ್ಟು 3 ಡೇಸ್ ಕಲಿಸ್ಬಿಟ್ಟು ಮತ್ತು ನಾನು ಕ್ಲೋಸ್ ಮಾಡಿಬಿಟ್ಟೆ. ಮತ್ತು ಅದು ಓಪನ್ ಮಾಡಿದ್ದು 10 ಡೇಸ್ ಆದಮೇಲೆ.
ನೀವು ಏನಾದರೂ ಒಂದು ಚಿಕ್ಕದಾಗಿ ಮಾಡ್ತಾಯಿದ್ರಾ, ಸ್ವಲ್ಪ ವೈನ್ ಮಾಡ್ತಾಯಿದ್ರಾ ಕಂಟೈನರಲ್ಲಿ ಅಥವಾ ಒಂದು ಗ್ಲಾಸ್ ಜಾರಲ್ಲಿ ಅಂದರೆ ಅವಾಗ ನೀವು ಪ್ರತಿದಿನ ಅಂದರೆ 10 ಡೇಸ್ ತನಕ ನೀವು ಬೇಕಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಆಯಿತಾ. ಸೊ ಹಾಗೆ ಮತ್ತು 10 ಡೇಸ್ ಆದಮೇಲೆ ನೀವು ಅದನ್ನು ಓಪನ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದು ವೈನ್ ಎಲ್ಲ ಕೆಳಗಡೆ ಇರುತ್ತೆ ಮತ್ತು ಅದು ಪಲ್ಪ್ ಎಲ್ಲ ಅದೇನು ವೇಸ್ಟ್ ಏನಿರುತ್ತೆ ಅದೆಲ್ಲ ಮೇಲೆ ಬಂದಿರುತ್ತೆ. ಆವಾಗ ಫರ್ಮೆಂಟೇಷನ್ ಆಗಿದೆ ಅಂತ ಹೇಳಿಬಿಟ್ಟು ಆಯಿತಾ. ಮತ್ತು ಅದೆಲ್ಲ ಫುಲ್ಲು ಕೊಳ್ತೋಗಿರುತ್ತೆ ಆಯಿತಾ. ಅದನ್ನು ನೀವು ಫಿಲ್ಟ್ರ್ ಮಾಡಬೇಕಾಗುತ್ತೆ. ನಾನಿಲ್ಲಿ 4 ಸಲ ಫಿಲ್ಟ್ರ್ ಮಾಡ್ತೀನಿ. ಅಂದರೆ ಡಿಫ್ರೆಂಟ್ ಫಿಲ್ಟ್ರೇಷನ್ ಮೆಥಡ್ ಇರುತ್ತೆ. ಫಸ್ಟು ಬಂದುಬಿಟ್ಟು ಇದು ಜ್ಯೂಸ್ ಎಲ್ಲ ಫಿಲ್ಟ್ರ್ ಮಾಡ್ತಾರಲ್ವಾ, ಅದು ಜಾಲ್ರ, ಅದರಲ್ಲಿ ನಾನು ಫಿಲ್ಟ್ರ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಸ್ಮಾಲ್ ಟೀ ಕಾಫಿ ಎಲ್ಲ ಫಿಲ್ಟ್ರ್ ಮಾಡ್ತಾರಲ್ವ ಅದರಲ್ಲಿ ಮಾಡ್ತೀನಿ. ಅದು ನಾನು ವಿಡಿಯೋ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಆಮೇಲೆ ಇನ್ನೊಂದು ಮೆಥಡ್ ಬಂದುಬಿಟ್ಟು ನಿಮ್ಮ ಮನೇಲಿ ಯಾವುದಾದ್ರೂ ಇದು ದುಪ್ಪಟ ಎಲ್ಲ ಇದ್ದರೆ ಕಾಟನ್ದು ಅಥವಾ ಸಿಂಥೆಟಿಕ್ಕು ಯಾವುದಾದ್ರೂ ಪರವಾಗಿಲ್ಲ, ಅದರಲ್ಲಿ ಒಂದು ಸಲ ಚೆನ್ನಾಗಿ ಫಿಲ್ಟ್ರ್ ಮಾಡಬೇಕು ಆಯಿತಾ. ಅದು ಆದಮೇಲೆ ಲಾಸ್ಟ್ ಬಂದುಬಿಟ್ಟು ಒಂದು ಕಾಟನ್ ಬಟ್ಟೆ, ಇದು ಚೀಸ್ ಕ್ಲಾತ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಒಂದು 4-5 ಲೇಯರ್ಸ್ ಹಾಕ್ಬಿಟ್ಟು ಅದು ಬಂದುಬಿಟ್ಟು ಲಾಸ್ಟ್ ಫಿಲ್ಟ್ರೇಷನ್ ಮೆಥಡ್ ಇರುತ್ತೆ. ನಿಮಗೆ ಇನ್ನೊಂದು ಸಲ ಫಿಲ್ಟ್ರ್ ಮಾಡಬೇಕಂದ್ರೂ ಇನ್ನೊಂದು ಸಲ ಟ್ರೈ ಮಾಡ್ಬೋದು. ಅದೇ ಬಟ್ಟೆನ ಇನ್ನೊಂದು ಒಂದು 10 ಲೇಯರ್ ಹಾಕ್ಬಿಟ್ಟು ಮತ್ತೆ ಬೇಕಂದರೆ ನೀವು ಟ್ರೈ ಮಾಡ್ಬೋದು ಆಯಿತಾ. ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಸೊ ಆಮೇಲೆ ನೀವು ಸೆಕೆಂಡರಿ ಫರ್ಮೆಂಟೇಷನ್ಗೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸೇಮ್ ನಾವು ಫಸ್ಟು ಫರ್ಮೆಂಟೇಷನ್ಗೆ ಇಡಬೇಕಾದ್ರೆ ಯಾವ ಮೆಥಡಲ್ಲಿ ಕ್ಲೋಸ್ ಮಾಡ್ತೀವೋ ಅಂದರೆ ಸ್ವಲ್ಪನೂ ಹೇರ್ ಹೋಗಬಾರ್ದು ಅಂತ, ಸೆಕೆಂಡರಿ ಫರ್ಮೆಂಟೇಷನ್ಗೆ ಇಡಬೇಕಾದ್ರೆ ಅದೇ ಥರ ಕ್ಲೋಸ್ ಮಾಡಬೇಕು, ಸ್ವಲ್ಪನೂ ಹೇರ್ ಹೋಗೋಂಗಿಲ್ಲ. ಮತ್ತು ಇದು ನಾನ್ ಆಲ್ಕೋಹಾಲಿಕ್ ವೈನ್ ಬಂದುಬಿಟ್ಟು ಜಸ್ಟು ಫಿಲ್ಟ್ರ್ ಮಾಡಿಬಿಟ್ಟು ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡ್ಬೋದು. ಅಂದರೆ ಈ ನಾನ್ ಆಲ್ಕೋಹಾಲಿಕ್ ವೈನ್ ಏನು ಸೆಕೆಂಡರಿ ಫರ್ಮೆಂಟೇಷನ್ಗೆ ಇಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅದರಲ್ಲಿ ಏನೂ ಆಲ್ಕೋಹಾಲ್ ಕಂಟೆಂಟ್ ಏನೂ ಇರೋಲ್ಲ, ಅದಷ್ಟೊಂದು ಫರ್ಮೇಟ್ ಆಗೋಲ್ಲ ಆಯಿತಾ. ಮತ್ತು ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇದು ನಾನ್ ಆಲ್ಕೋಹಾಲ್ದು. ಮತ್ತು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ನಾನ್ ಆಲ್ಕೋಹಾಲಿಕ್ ವೈನು. ಅಂದರೆ ಯಾರಾದರೂ ಹೆಲ್ದಿ ವರ್ಷನ್ನು ನೋಡ್ತಾ ಇದ್ದರೆ ಅವ್ರಿಗೆ ಮಾತ್ರ ಇಷ್ಟ ಆಗುತ್ತೆ. ಬಟ್ ನಮಗೆಲ್ಲ ಅಷ್ಟೊಂದು ನಾನ್ ಆಲ್ಕೋಹಾಲಿಕ್ ವೈನು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಮಾಡಿಲ್ಲ, ಒಂದು ಸ್ವಲ್ಪ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು 1-2 ಬಾಟ್ಲಷ್ಟು ಮಾಡಿದ್ದಷ್ಟೇ. ಸೊ ಅದನ್ನು ನಾನು ಹಾಗೆ ಬಾಟ್ಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ, ಯಾರಾದರೂ ಕೇಳಿದರೆ ಕೊಡ್ತೀನಿ. ಮತ್ತು ಗೈಸ್ ಇದು ಫಸ್ಟ್ ಫರ್ಮೆಂಟೇಷನ್ ಆದಮೇಲೆ ವೈನು ಅದೇನೂ ಅಷ್ಟೊಂದು ಚೆನ್ನಾಗಿರಲ್ಲ. ವೈನ್ಗೆ ಏಜ್ ಆಗಬೇಕು ಆಯಿತಾ, ಅದು ಹಳೇದಾಗಬೇಕು. ಸೊ ಆವಾಗ ಮಾತ್ರ ಅದು ವೈನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸೆಕೆಂಡರಿ ಫರ್ಮೆಂಟೇಷನ್ನು ಅದು ಟೈಮ್ ಪೀರಿಯಡ್ ಏನಿರುತ್ತೆ 3 ಮಂತ್ಸ್ 4 ಮಂತ್ಸು ಅಲ್ಲಿ ತನಕ ಇಡಬೇಕು. ಸೊ ಅದಾದಮೇಲೆ ನಾವು ಓಪನ್ ಮಾಡಿ ಇನ್ನೊಂದು ಸಲ ಫಿಲ್ಟ್ರೇಷನ್ ಮಾಡಬೇಕಾಗುತ್ತೆ ಆಯಿತಾ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ನಾನು ಯಾವಾಗ ಓಪನ್ ಮಾಡ್ತೀನಿ ಒಂದು 4-5 ಮಂತ್ಸ್ ಆದಮೇಲೆ, ಸೊ ಆವಾಗ ನಾನು ತೋರಿಸ್ತೀನಿ ಅದನ್ನು ಹೇಗೆ ಫಿಲ್ಟ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಲಾಸ್ಟ್ ಫಿಲ್ಟ್ರೇಷನ್ ಇರುತ್ತೆ. ಸೊ ಆವಾಗ ನೀವು ನೋಡ್ಬೋದು ವೈನ್ ಎಲ್ಲ ಫುಲ್ಲು ಗ್ಲಾಸಿ ಥರ ಇರುತ್ತೆ, ಫುಲ್ಲು ಟ್ರಾನ್ಸ್ಪರೆಂಟ್ ಥರ ಇರುತ್ತೆ. ಅಂದರೆ ಫಸ್ಟ್ ಫರ್ಮೆಂಟೇಷನ್ ಆದಮೇಲೆ ಫಿಲ್ಟ್ರೇಷನ್ ಆಗುತ್ತಲ್ಲ, ಸೊ ಆವಾಗೂ ಗ್ಲಾಸಿ ಥರ ಇರುತ್ತೆ. ಬಟ್ ಅದಕ್ಕೆ ಇನ್ನು ಸ್ವಲ್ಪ ಏಜ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ಅದು ಸೆಕೆಂಡರಿ ಫರ್ಮೆಂಟೇಷನ್ ಇಟ್ಟು ಮತ್ತೆ ಫಿಲ್ಟ್ರೇಷನ್ ಮಾಡಿ ಆದಮೇಲೆ ಅದು ಪ್ರೊಫೆಷ್ನಲಾಗಿ ಕಾಣಿಸುತ್ತೆ ವೈನು. ಅಂದರೆ ನಾವು ಸ್ಟೋರಲ್ಲೆಲ್ಲ ತೊಗೊಂಡು ಬರ್ತೀರಲ್ವ, ಸೊ ಆ ಥರ ಕಾಣಿಸುತ್ತೆ. ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಆಯಿತಾ. ನಾನೇನಾದರೂ ಟೈಮ್ ಸಿಕ್ಕಿದ್ರೆ ಸೆಕೆಂಡರಿ ಫರ್ಮೆಂಟೇಷನಿಂದ ಓಪನ್ ಮಾಡ್ತೀನಲ್ವ, ನಾನು ಬಾಟಲ್ಸ್ಗೆಲ್ಲ ಹಾಕ್ತೀನಲ್ವ ಫಿಲ್ಟ್ರೇಷನ್ ಮಾಡಿ, ಅದನ್ನು ವೀಡಿಯೋ ಮಾಡಿ ಹಾಕ್ತೇನೆ. ಸೊ ಗೊತ್ತಾಯ್ತಲ್ವ ಗೈಸ್, ಇದೇ ವೈನ್ ಮೇಕಿಂಗ್ ಪ್ರೋಸೆಸ್ಸು. ಅಂದರೆ ನೀವು ಮನೇಲಿ ಒಂದು ಸ್ವಲ್ಪ ಮಾಡ್ಕೊಳ್ಬೋದು, ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ ಆಯಿತಾ. ನೀವು ಅಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು. ನೀವು ಯಾವುದೇ ಥರ ಗ್ರೇಪ್ಸು ಮತ್ತು ಫ್ರೂಟ್ಸಲ್ಲೂ ವೈನ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ ಆಯಿತಾ. ಬಟ್ ರೆಡ್ ವೈನ್ ತುಂಬ ಕಾಮನು ಮತ್ತು ತುಂಬ ಹೆಲ್ದಿನೂ ಕೂಡ, ಅಂದರೆ ಮಾಡ್ರೇಷನಲ್ಲಿ ಕನ್ಸ್ಯೂಮ್ ಮಾಡಿದಾಗ. ಫ್ಯೂಚರಲ್ಲಿ ನಾನು ಬೇರೆ ಥರ ವೈನನ್ನು ಆದರೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದೆಷ್ಟೇ ವೈನ್ ವಿಡಿಯೋ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ, ಅಂದರೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಷನಲ್ಲಿ ಪೋಸ್ಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಬಾಯ್.